लंगर है, आशा जो हमारे जीवन का लंगर है। ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನದ ಆಧಾರದ ಮೇಲೆ ನಾವು ವಾಕ್ಯವನ್ನು ಧ್ಯಾನಿಸಿದೆವು. और इब्रानी की किताब में 6वां अध्याय के आधार पर हमें ध्यान किया. ಅಲ್ಲಿ 6:19 ಅಲ್ಲಿ ಹೀಗೆ ದೇವರ ವಾಕ್ಯ ಹೀಗೆ ಅಂತದೆ, ಈ ಆಧಾರಗಳನ್ನು ಕೊಟ್ಟದ್ದರಲ್ಲಿ ದೇವರು ಸುಳ್ಳಾಡಲಾರನು. ಆ ನಿರೀಕ್ಷೆಯು ನಮ್ಮ ಪ್ರಾಣಕ್ಕೆ ಲಂಗರದ ಹಾಗಿದ್ದು ಭರವಸೆಗೆ ಯೋಗ್ಯವಾದದ್ದು ಸ್ಥಿರವಾದದ್ದಾಗಿದೆ. ಅದು ತೆರಳುಗಣ ದೇವ ಸಾನ್ನಿಧ್ಯವನ್ನು ಪ್ರವೇಶಿಸುವಂಥದ್ದು. और 19वां वचन इस तरह कहता है, वो आशा हमारे प्राण के लिए ऐसा लंगर है जो स्थिर और दृढ़ है और पर्दे के भीतर तक पहुंचता है. ಅಲ್ಲಿ ನಾವು ಧ್ಯಾನಿಸಿದೆವು ಆತನ ಮಹಿಮೆ ಹಾಗೂ ಆತನ ವಿಶ್ರಾಂತಿಯಲ್ಲಿ ಸೇರುವ ಬಗ್ಗೆ ನಾವು ಕೆಲವು ಅಂಶಗಳನ್ನು ಧ್ಯಾನಿಸಿದೆವು. और हमने ध्यान किया उसकी महिमा में और उसके विश्राम में पहुंचने के बारे में. ಇಲ್ಲಿ ನಾವು ಇಂದು ಧ್ಯಾನಿಸುವ ಪೌಲನು ತೀತನಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 1ನೇ ವಚನ 1ರಿಂದ 4 ನಾವು ಓದುತ್ತೇನೆ ಈ ವೇಳೆಯಲ್ಲಿ. और हम ध्यान करेंगे पौलुस जो तीत को लिखा हुआ पत्र में हम ध्यान करेंगे. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ರಿಂದ 4ನೇ ವಚನ. ದೇವರ ದಾಸನು ಯೇಸುಕ್ರಿಸ್ತನ ಅಪೊಸ್ತಲನು ಆಗಿರುವ ಪೌಲನು ನಮ್ಮೆಲ್ಲರಿಗೆ ಹುದುವಾಗಿರುವ ನಂಬಿಕೆಯ ಸಂಬಂಧದಲ್ಲಿ ನನ್ನ ನಿಜ ಕುಮಾರನಾದ ತೀತನಿಗೆ ಬರೆಯುವುದೆಂದರೆ, ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನಿಂದಲೂ ನಿನಗೆ ಕೃಪೆಯೂ ಶಾಂತಿಯಾಗಲಿ. ದೇವರಾದುಕೊಂಡವರ ನಂಬಿಕೆಯು ಭಕ್ತಿಯನ್ನುಂಟು ಮಾಡುವ ಸತ್ಯದ ಪರಿಜ್ಞಾನವು ವೃದ್ಧಿಯಾಗುವುದಕ್ಕೋಸ್ಕರವೇ ಅಪೊಸ್ತಲನಾಗಿದ್ದೇನೆ. ಆ ನಂಬಿಕೆಗೂ ಸತ್ಯದ ಪರಿಜ್ಞಾನಕ್ಕೂ ನಿತ್ಯ ಜೀವದ ನಿರೀಕ್ಷೆಯ ಆಧಾರವಾಗಿದೆ. ಸುಳ್ಳಾಡದ ದೇವರು ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿಕಾಲದಲ್ಲಿ ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಪ್ರಕಟಿಸಿದನು. ಆ ಪ್ರಸಂಗೋದ್ಯವು ನಮ್ಮ ರಕ್ಷಕನಾದ ದೇವರ ಅಪ್ಪಣೆಯವರಿಗೆ ಪ್ರಕಾರ ನನಗೆ ಒಪ್ಪಿಸಲ್ಪಟ್ಟಿದೆ. और तीतुस की किताब में 1 अध्याय का 1 वचन से लेकर, पौलुस की ओर से जो परमेश्वर का दास और यीशु मसीहा का प्रेरित है, परमेश्वर के चुने हुए लोगों के विश्वास और उस सत्य की पहचान के अनुसार जो भक्ति के अनुसार है, उस अनंत जीवन की आशा पर जिसकी प्रतिज्ञा परमेश्वर ने जो झूठ बोल नहीं सकता सनातन से की है, पर ठीक समय पर अपने वचन को उस प्रचार के द्वारा प्रकट किया जो हमारे उद्धारकर्ता परमेश्वर की आज्ञा के अनुसार मुझे सौंपा गया. ನಾವು ಪ್ರಾರ್ಥಿಸುವ ವೇಳೆಯಲ್ಲಿ ಸಮಯಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸಲಾಗಿದ್ದೇವೆ. अब्बा पिता इस समय के लिए आपका धन्यवाद देते हैं. ಹೌದು ಸ್ವಾಮಿ, ಈ ವಾಕ್ಯವನ್ನು ಸ್ವಾಮಿ ಧ್ಯಾನಿಸುವಾಗ ನಿನ್ನ ಆತ್ಮದ ಬಲವನ್ನು ನಾವು ಬೇಡುವರಾಗಿದ್ದೇವೆ ಸ್ವಾಮಿ. और इस वचन को ध्यान करते समय आपका आत्मा का बल को हम मांगते हैं. ನಿನ್ನ ಆತ್ಮದ ಬಲದಿಂದ ನಮ್ಮೊಬ್ಬರನ್ನು ನಡೆಸು. और आपके आत्मा के बल से हम एक एक को चला. ನಿನ್ನ ಒಂದೊಂದು ವಚನಗಳು ಸ್ವಾಮಿ ನಮ್ಮೊಬ್ಬರ ಜೀವಿತಕ್ಕೆ ಒಂದು ಆಶೀರ್ವಾದಕರವಾಗಲಿ. और आपका वचन हमारे जीवन में हर एक के जीवन में आशीषदायक हो. ಯೇಸುವಿನ ನಾಮದಲ್ಲಿ, यीशु मसीह के नाम से पिता, ಆಮೆನ್. आमीन. ಇಲ್ಲಿ ನೋಡುತ್ತೇವೆ ಪೌಲನು ತೀತನಿಗೆ ಬರೆಯುತ್ತಾ ಇದ್ದಾನೆ. यहाँ हम देखते हैं कि पौलुस तीतुस को लिखता है. ಇದು ಬರೆದ ಸಮಯ ಒಂದು ಕ್ರಿಸ್ತ ಶಕ 67ನೇ ಇಸವಿ ಎಂಬುದಾಗಿ ಹೇಳ್ಬೋದು. और ये हम देखते हैं ಕ್ರಿಸ್ತ ಶಕ 67 ईस्वी में हो सकता है. ಅಲ್ಲಿ ಮೆಸಿದೋನಿಯಾದಲ್ಲಿ ಆತನು ಬರೆಯುತ್ತಾ ಇದ್ದಾನೆ. ಮೆಸಿದೋನಿಯಾದಲ್ಲಿ ಇದ್ದುಕೊಂಡು ಅದನ್ನು ಬರೆಯುತ್ತಾ ಇದ್ದಾನೆ. और हम देखते हैं मैकेडोनिया में रहकर वहाँ लिखता है. ಅಲ್ಲಿ ತೀತನ ಬಗ್ಗೆ ನೋಡೋದಾದರೆ ತೀತನು ಗ್ರೀಕ್ ಹಿನ್ನೆಲೆಯಿಂದ ಬಂದವನಾಗಿದ್ದನು. और तीतुस के बारे में देखें तो हम वो यूनानी से आया हुआ था, ग्रीक से आया हुआ था. ಹಾಗೂ ಪೌಲನ ಮೂಲಕ ರಕ್ಷಣೆಗೆ ಬಂದವನಾಗಿದ್ದನು, ರಕ್ಷಣೆ ಕಂಡುಕೊಂಡವನಾಗಿದ್ದನು. ಹಾಗೂ ಆತನಿಗೆ ಒಬ್ಬ ಬಹು ಪ್ರಿಯನಾದ ಜೊತೆ ಸೇವಕನಾಗಿದ್ದನು. और हम देखते पौलुस के द्वारा उद्धार को पाया हुआ था और पौलुस के बहुत ही करीब व्यक्ति था. ಆತ್ಮಿಕ ಸಲಹೆಗಳನ್ನು ಆತನು ಈ ಒಂದು 3 ಅಧ್ಯಾಯಗಳಲ್ಲಿ ಆತನು ಭಕ್ತನ ತೀತನಿಗೆ ತನ್ನ ಸಹ ಸೇವಕರಿಗೆ ಕೊಡುವುದನ್ನು ನಾವು ನೋಡುತ್ತೇವೆ. और हम देखते हैं कि वो अपने भक्त तीतुस को जो है वो आत्मिक उपदेश देता है. ಅಲ್ಲಿ ನೋಡ್ತೇವೆ, ಅಲ್ಲಿ ಈ ಸಲಹೆಗಳು ಕೇವಲ ಆದರೆ ಸೇವಕರಿಗಾಗಿದೆ, ದೇವ ಸೇವಕರಿಗೆ ಅಲ್ಲದೆ ಪ್ರತಿಯೊಬ್ಬ ವಿಶ್ವಾಸಿಗೆ, ಅಂದರೆ ಪ್ರತಿಯೊಬ್ಬರಿಗೆ, ನನಗೆ ಮತ್ತು ನಿಮಗೆ ಯೇಸುಕ್ರಿಸ್ತನನ್ನು ಹಿಂಬಾಲಿಸಲು ಮನಸ್ಸು ಮಾಡಿದವರಿಗೆಲ್ಲ ಇದನ್ನು ನಾವು ಗಮನದಲ್ಲಿಟ್ಟುಕೊಳ್ಳುವಂಥ ವಿಷಯಗಳನ್ನು ಅಲ್ಲಿ ನೋಡುತ್ತೇವೆ. और ये हम जो देखते हैं जो पौलुस से बताता है, तीतुस को बताता है, सिर्फ वो इस सेवकों के लिए नहीं बल्कि हर एक विश्वासी व्यक्ति के लिए इसे ध्यान रखकर चलने के लिए हमें दिया गया है. ಅಲ್ಲಿ ನೋಡುತ್ತೇವೆ ನಾವು, ಅಲ್ಲಿ 4ನೇ ವಚನದಿಂದ ನೋಡ್ತಾನೆ, ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ಅನಾದಿ ಕಾಲದಲ್ಲಿ ವಾಗ್ದಾನ ಮಾಡಿ ತನ್ನ ಕ್ಲುಪ್ತ ಸಮಯದಲ್ಲಿ ವಾಗ್ದಾನ ನೆರವೇರಿಸಿ ಪ್ರಸಂಗದ ಮೂಲಕ ಪ್ರಕಟಪಡಿಸಿದ ಆ ಪ್ರಸಂಗೋದ್ಯವು ನಮ್ಮ ರಕ್ಷಕನಾದ ದೇವರ ಅಪ್ಪಣೆ ಪ್ರಕಾರ ನನಗೆ ಒಪ್ಪಿಸಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. परमेश्वर पिता और हमारे उद्धारकर्ता मसीहा यीशु की ओर से तुझे अनुग्रह और शांति मिलती रहे.
ಹೌದು, ಅಲ್ಲಿ ಕೊನೆಯದಾಗಿ ನಾವು ಮೂರು ನಾಲ್ಕು ಓದುವುದಾದರೆ ಇಲ್ಲಿ ಆತನು ಹೇಳ್ತಾನೆ, ಆ ನಿತ್ಯ ಜೀವವನ್ನು ಕೊಡುತ್ತೇನೆಂದು ದೇವರು ಅನಾದಿ ಕಾಲದಿಂದ ವಾಗ್ದಾನ ಮಾಡಿದ್ದಾನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. और तीसरा और चौथा वचन में अगर हम पढ़े तो वहाँ हम देखते हैं कि परमेश्वर अनंत जीवन के बारे में उसने वाचा किया, ऐसा वो लिखा है. ಹಾಲೆಲೂಯಾ. हालेलुया. ಇಂದು ನನಗೆ ಮತ್ತು ನಿನಗೆ ದೇವರು ಒಂದು ವಾಗ್ದಾನ ಮಾಡಿದ್ದಾನೆ ಪ್ರಿಯರೇ. और यहाँ हम देखते हैं कि परमेश्वर ने आपको और हमको एक प्रतिज्ञा की है हमारे साथ. ಹಾಲೆಲೂಯಾ. हालेलुया. ಆ ಒಂದು ನಿರೀಕ್ಷೆಯಲ್ಲಿ ನಾನು ಮತ್ತು ನೀವು ಜೀವಿಸ್ತಾ ಇದ್ದೇವೆ. और वही आशा के साथ आप और हम जी रहे हैं. ಅಲ್ಲಿ ನೋಡ್ತೇವೆ, ದೇವರು ಅಲ್ಲಿ ಸ್ಪಷ್ಟವಾಗಿ ಅಲ್ಲಿ ತನ್ನ ವಾಗ್ದಾನವನ್ನು ನೆರವೇರಿಸುವುದನ್ನು ನಾವು ನೋಡ್ತೇವೆ. और यहाँ हम देखते हैं कि परमेश्वर स्पष्ट रीति से अपने वाचा को, अपने प्रतिज्ञा को पूरा करता है. ತಕ್ಕ ಸಮಯದಲ್ಲಿ ನನ್ನ ನಿಮ್ಮ ಜೀವಿತದಲ್ಲಿ ಒಂದೊಂದು ವಾಗ್ದಾನಗಳನ್ನು ನೆರವೇರಿಸಿಕೊಂಡು ಬಂದ ದೇವರಾಗಿದ್ದಾನೆ. और नियमित समय के अनुसार वो आपके और हमारे जीवन में एक एक वाचा को पूरा करते हुए आया है. ಹಾಲೆಲೂಯಾ. हालेलुया. ಹಾಲೆಲೂಯಾ. ಅದಕ್ಕೆ ನಾವು ಒಬ್ಬೊಬ್ಬರು ಇಲ್ಲಿ ಸಾಕ್ಷಿಗಳಾಗಿದ್ದೇವೆ. और इसलिए हम एक एक व्यक्ति यहाँ पे गवाही है. ಅಲ್ಲಿ ವಿಶೇಷವಾಗಿ ನಾವು ಗಮನ ಕೊಟ್ಟು ನೋಡುವುದಾದರೆ 1ನೇ ಅಧ್ಯಾಯ 13-14 ಹೀಗೆ ಅನ್ನುತ್ತಾನೆ, ಆದ ಕಾರಣ ಅವರು ಯಹೂದ್ಯರ ಕಲ್ಪನಾಕತೆಗಳಿಗೂ ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡದೆ ಕ್ರಿಸ್ತ ನಂಬಿಕೆಯಲ್ಲಿ ಸ್ವಸ್ಥಚಿತ್ತರಾಗಿರುವಂತೆ ಅವರೆಲ್ಲರನ್ನು ಕಠಿಣವಾಗಿ ಖಂಡಿಸು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और यहाँ हम 13 वचन में कहता है, वो कहता है कि यह गवाही सच है, इसलिए उन्हें कड़ाई से चेतावनी दिया कर कि वे विश्वास में पक्के हो जाए. ಅಲ್ಲಿ ನೋಡ್ತೇವೆ, ಸತ್ಯಭ್ರಷ್ಟರಾದ ಮನುಷ್ಯರ ವಿಧಿಗಳಿಗೂ ಲಕ್ಷ್ಯ ಕೊಡಬೇಡ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और वो कहता है कि जो झूठे लोग हैं, जो सत्य से हट चुके हैं, ऐसे व्यक्तियों के सोच में तू भाग मत लेना. ಹಾಲೆಲೂಯಾ. हालेलुया. ನಾವು ಯೇಸು ಕ್ರಿಸ್ತನ ಒಂದು ಅಲ್ಲಿ ಒಬ್ಬ ಕುರುಡನಿಗೆ ದೃಷ್ಟಿ ಕೊಟ್ಟದರ ಬಗ್ಗೆ ನಾವು ಲೂಕ 9ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸುವುದಾದರೆ, और लूक की किताब में 9वां अध्याय में अगर हम ध्यान करते हैं तो एक व्यक्ति को, जब वह अंधा व्यक्ति को यीशु मसीह दृष्टि देता है, उसके बारे में ಓಕೆ. ಅದು ಓಕೆ, ಅದನ್ನು ನೋಡುವ. ಇಲ್ಲಿ ನೋಡ್ತೇವೆ, ಅಲ್ಲಿ ಸ್ಪಷ್ಟವಾಗಿ ಸ್ವಸ್ಥಚಿತ್ತರಾಗುವಂತೆ ಖಂಡಿಸು ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और यहाँ स्पष्ट रीति से वो कहता है तीतुस को कि स्पष्ट रीति से ऐसे लोगों को तू खंडन कर. ಓಕೆ, ಅದು ನೋಡ್ತೇನೆ. ಅಲ್ಲಿ ನೋಡ್ತೇವೆ, ಮುಂದೆ ನಾವು ನೋಡೋದಾದರೆ ಅಲ್ಲಿ ತೀತನ ಪತ್ರಿಕೆಯಲ್ಲಿ, और आगे हम देखते हो तीतुस के पत्र में ಅಲ್ಲಿ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಮಾತನಾಡು ಬೇಕಾಗಿ ಆತನು ಹೇಳ್ತಾ ಇದ್ದಾನೆ. और वो कहता है कि स्पष्ट जो उपदेश है उसके लिए तू बातें कर. ಅಲ್ಲಿ 1 ತೀತ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, और तीतुस का पहला अध्याय में हम देखते हैं, ಅಲ್ಲಿ 2ನೇ ಹೇಳ್ತಾನೆ, 2ನೇ ಅಧ್ಯಾಯ 1ನೇ ವಚನದಲ್ಲಿ, ನೀವಾದರೂ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶ ಮಾಡು ಎಂಬುದಾಗಿ ಹೇಳ್ತಾ ಇದ್ದಾನೆ. पर तू ऐसी बातें कहा कर जो खरे उपदेश के योग्य है. ಹಾಲೆಲೂಯಾ. हालेलुया. ಅಲ್ಲಿ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶ ಮಾಡು ಎಂಬುದಾಗಿ ಯಾತಕ್ಕಾಗಿ ಹೇಳ್ತಾ ಇದ್ದಾನೆ. यहाँ वो क्यों इस तरह कहता है कि तू स्पष्ट जो खरे उपदेश है उसके बारे में तू उपदेश कर. ಅಲ್ಲಿ ನೋಡುತ್ತಾ ನೀವು ಸುನಡತೆಯುಳ್ಳವರಾಗಿ ಕ್ರಿಸ್ತ ಸದ್ಧರ್ಮದ ಬೋಧನೆ ನೀವು ಪಾಲಿಸಬೇಕಾಗಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और वो कहता है कि तुम्हारी चाल चलन अच्छी रीति से हो और तुम जो स्पष्ट रीति का उपदेश है, जो सच्चा उपदेश है, उसके बारे में ही तुम ध्यान करो. ಹಾಗೆ ನಾವು ನೋಡ್ತೇವೆ 6ನೇ ವಚನದಲ್ಲಿ, ಹಾಗೆ ಎಲ್ಲ ವಿಷಯಗಳಲ್ಲಿ ಜಿತೇಂದ್ರಿಯನಾಗಿರಬೇಕೆಂದು ನೀನು ಯೌವನಸ್ಥರನ್ನು ಎಚ್ಚರಿಸು, ಸತ್ಕಾರ್ಯ ಮಾಡುವವರಲ್ಲಿ ನೀನೇ ಮಾದರಿಯಾಗಿರು, ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥವು, ಗೌರವವು, ಆಕ್ಷೇಪಣೆಗೆ ಆಸ್ಪದವಿಲ್ಲದಂಥ ಸ್ವಸ್ಥ ಬುದ್ಧಿ ಇರಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और फिर वो दूसरा अध्याय का 6वां, 7वां और 8वां वचन में कहता है, ऐसे जवान पुरुषों को भी समझाया कर कि संयमी हो, सब बातों में अपने आप को भले कामों का नमूना बना, तेरे उपदेश में सफाई, गंभीरता और ऐसी खराई पाई जाए कि कोई उसे बुरा न कर सके, जिससे विरोधी हम पर कोई दोष लगाने का अवसर ना पाकर लज्जित हो. ಹಾಗಾದರೆ ಆತನು ಹೇಳ್ತಾ ಇದ್ದಾನೆ, ಮಾದರಿಯ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. वो कहता है कि दूसरों को गवाही होने के साथ जीवन तुझे बिताना चाहिए. ಹಾಗೆ ನೋಡುತ್ತೇವೆ 3ನೇ ಅಧ್ಯಾಯ 8-10 ನಾವು ಓದುವುದಾದರೆ,
उस तरह आगे कहता है 3 अध्याय का 8वां वचन में, ಆತನ ಹೇಳ್ತಾ ಇದು ನಂಬತಕ್ಕ ಮಾತಾಗಿದೆ, ದೇವರಲ್ಲಿ ನಂಬಿಕೆ ಇಟ್ಟಿರುವ ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಜಾಗರೂಕನಾಗಿರುವಂತೆ ನೀನು ಎಲ್ಲ ಮಾತುಗಳನ್ನು ದೃಢವಾಗಿ ಹೇಳಬೇಕೆಂದು ಅಪೇಕ್ಷಿಸ್ತೇನೆ. ಅಲ್ಲಿ ಹೇಳ್ತಾ ಇದ್ದಾನೆ, ನೀವು ಸತ್ಕ್ರಿಯೆಗಳ ಮುಖಾಂತರ ನೀವು ದೇವರಿಗೆ ಮಹಿಮೆಯನ್ನು ಉಂಟು ಮಾಡಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. वो कहता है यह बात सच है और मैं चाहता हूँ कि तू इन बातों के विषय में दृढ़ता से बोले, इसलिए कि जिन्होंने परमेश्वर पर विश्वास किया है वे भले भले कामों में लगे रहने का ध्यान रखे. ये बातें भली और मनुष्य के लाभ की है. ಈ ಎಲ್ಲ ಅಂಶಗಳನ್ನು ನಾವು ನೋಡಿದಾದರೆ ಈತನು ದೇವ ಜನರಿಗೆ, ಅದನ್ನು ದೇವ ಸೇವಕರಿಗೆ ಒಂದು ಉತ್ಸಾಹವನ್ನು ಅಥವಾ ಹೀಗೆ ನೀವು ನಡೆಯಬೇಕೆಂಬುದಾಗಿ ಕೆಲವು ಆಜ್ಞೆಗಳನ್ನು ಅಲ್ಲಿ ನಾವು ನೋಡಲು ಸಾಧ್ಯವಾಗುತ್ತದೆ. और इन वचनों को अगर हम देखते हैं तो हमें मालूम पड़ता है कि परमेश्वर के लोग किस तरह जीना चाहिए उसके बारे में उपदेश देता है. ಹಾಲೆಲೂಯಾ. हालेलुया. ಆದರೆ ನಾವು ನೋಡ್ತೇವೆ, ಅನೇಕ ಸಾರಿ ನೋಡ್ತೇವೆ, ಅಲ್ಲಿ ನಾವು ದೇವರ ಚಿತ್ತಕ್ಕೆ ನಾವು ಅವಿಧೇಯರಾಗಿ ಅನೇಕ ಸಾರಿ ಹೇಗೆ ನಾವು ನೋಡಿದ್ದೇವೆ, ಇಸ್ರಾಯೇಲರು ಹೇಗೆ ನಡೆದರು ಅದೇ ರೀತಿಯಲ್ಲಿ ನಾವು ಅನೇಕ ಸಾರಿ ನಾವು ತಪ್ಪುವವರಾಗಿದ್ದೇವೆ. और जिस तरह इजरायली लोग परमेश्वर की आज्ञा ना मानते हुए चले, उसी तरह अनेक बार हम भी परमेश्वर की आज्ञा ना मानते हुए चलते हैं. ಅಲ್ಲಿ ನೋಡ್ತೇವೆ, ಅಲ್ಲಿ ಇಸ್ರಾಯೇಲರಿಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಲಿಲ್ಲ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ 1 ಕೊರಿಂಥ 10ನೇ ಅಧ್ಯಾಯದಲ್ಲಿ 5ನೇ ವಚನದಲ್ಲಿ ನಾವು ನೋಡ್ತೇವೆ. और 1 कोरिन्थियों का 10वां अध्याय का 5वां वचन में हम देखते हैं, वहाँ कहता है कि बहुतों के विषय में परमेश्वर प्रसन्न नहीं हुआ. 1 ಕೊರಿಂಥ 10ನೇ ಅಧ್ಯಾಯ 1ರಿಂದ 4 ಓದೋಣ. 1 कोरिन्थियों का 10वां अध्याय का 1 वचन से लेकर 4 वचन तक. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸ್ತೇನೆ. ಅದೇನೆಂದರೆ, ನಿಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿನಿಂದ ಬಂದ ನೀರನ್ನು ಕುಡಿತಿದ್ದರು. ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ ಆತನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. हे भाइयों, मैं नहीं चाहता कि तुम इस बात से अनजान रहो कि हमारे सब बाप दादे बादल के नीचे थे और सब के सब समुद्र के बीच से पार हो गए, और सब ने बादल में और समुद्र में मूसा का बपतिस्मा लिया, और सब ने एक ही आत्मिक भोजन किया, और सब ने एक ही आत्मिक जल पिया, क्योंकि वे उस आत्मिक चट्टान से पीते थे जो उनके साथ साथ चलती थी, और वह चट्टान मसीहा था. ಅಲ್ಲಿ ನೋಡ್ತೇವೆ, ಆತನು ಪೌಲನೊಂದು ಕ್ರೈಸ್ತರಿಗೆ ಎಚ್ಚರಿಕೆಯ ಮಾತನಲ್ಲಿ ಒಂದು ಇಸ್ರಾಯೇಲರ ಒಂದು ದೃಷ್ಟಾಂತವನ್ನು ಇಟ್ಟುಕೊಂಡು ಆತನು ಹೇಳುವುದನ್ನು ನಾವು ನೋಡುತ್ತೇವೆ ಇಲ್ಲಿ. और यहाँ हम देखते हैं इजराइल के बारे में दृष्टांत को सामने रखते हुए पौलुस जो है यहाँ कलीसिया को एक जागृत की बातें कहता है. ಹಾಲೆಲೂಯಾ. हालेलुया. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದಾದ್ರೆ ಅನೇಕ ನಾವು ಆಜ್ಞೆಗಳನ್ನು ದೇವರು ಕೊಟ್ಟಿದ್ದ, ಸುಮಾರು 613 ಆಜ್ಞೆಗಳನ್ನು ದೇವರು ಕೊಟ್ಟಿದ್ದ. ಇದನ್ನು ಕೆಲವು ಪಾಸಿಟಿವ್ ಮತ್ತು ನೆಗೆಟಿವ್ ಅಥವಾ ಇಂಥದನ್ನು ಮಾಡಬೇಕು, ಕೆಲವು ಮಾಡಬಾರದು ಎಂಬುದಾಗಿ ಅನೇಕ ಆಜ್ಞೆಗಳನ್ನು ನಾವು ನೋಡುತ್ತೇವೆ. और हम पुराने नियम में देखते हैं कि परमेश्वर ने बहुत ही आज्ञाएं दी थी, और ऐसा करना चाहिए, ऐसा नहीं करना चाहिए, बल्कि परमेश्वर ने बहुत ही आज्ञा उनको दी गई थी. ಆದರೆ ನಾವು ಯಾವಾಗ ಹೊಸ ಒಡಂಬಡಿಕೆ ಬರ್ತೇವೆ, ಅಲ್ಲಿ ಯೇಸು ಕ್ರಿಸ್ತನಲ್ಲಿ ನೋಡ್ತೇವೆ, ಕಲ್ವಾರಿ ಕ್ರೂಜೆಯಲ್ಲಿ ಎಲ್ಲ ಮುಗಿಯಿತು ಎಂಬುದಾಗಿ ಹೇಳುತ್ತಾ ಇದ್ದಾನೆ. लेकिन जब हम नए नियम में आते हैं, हम देखते हैं कि यीशु मसीह ने क्रूस पे कहा कि सब कुछ पूरा हुआ. ಇದರ ಮುಖಾಂತರ ನಾವು ಆ ವಿಶ್ರಾಂತಿಯಲ್ಲಿ ನಾವು ಸೇರುವವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದಿಂದ ಸ್ಪಷ್ಟವಾಗುತ್ತದೆ. और इसके कारण यह स्पष्ट हो जाता है कि हम परमेश्वर के विश्राम में पहुंचने वाले हैं. ಹಾಲೆಲೂಯಾ. हालेलुया. ಆತನ ಆ ವಿಶ್ರಾಂತಿಯಲ್ಲಿ ನಮಗೆ ನಡೆಸಿದ್ದಾನೆ ಪ್ರಿಯರೇ. और उस विश्राम में वो हमें चलाता है. ನಾವು ಇದು ಏನು ಮಾಡಬೇಕಾಗಿಲ್ಲ, ಆತನು ಆ ಮಾಡಿದ ತ್ಯಾಗವನ್ನು, ಆತನು ಮಾಡಿದ ನಮಗಾಗಿ ಆ ಕೊಟ್ಟ ಯಜ್ಞವನ್ನು ನಾವು ಒಪ್ಪಿಕೊಳ್ಳುವುದಾದರೆ ಇನ್ನು ನಾವು ನೋಡ್ತೇವೆ ಆ ವಿಶ್ರಾಂತಿಯಲ್ಲೂ ನಾವು ಹೋಗಲು ಸಾಧ್ಯವಿದೆ. और हमें कुछ करने की जरूरत नहीं, लेकिन जो यज्ञ उसने हमारे लिए दिया है उसे अगर मान लेते हैं तो हम उस विश्राम में चलने वाले हैं. ಹಾಲೆಲೂಯಾ. हालेलुया. ಹಾಗಾದ್ರೆ ನಾವು ನೋಡ್ತೇವೆ, ನಾವು ಎಚ್ಚರಿಕೆಯಿಂದ ಈ ದಿವಸಗಳಲ್ಲಿ ನಾವು ಜೀವಿಸಬೇಕಾಗಿದೆ. और इसलिए बहुत ही जागृत रीति से हमें इन दिनों में जीना है. ಅಲ್ಲಿ ನೋಡ್ತೇವೆ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ಅದನ್ನು ಅಪೇಕ್ಷಿಸೋದನ್ನು ನೋಡುತ್ತೇವೆ. और आगे वो कहता है इन बातों में तुम्हें लक्ष्य देना चाहिए, ऐसा वो कहता है. ಇನ್ನು ನೋಡ್ತೇವೆ, ಮುಂದೆ ನೋಡುವ ಇನ್ನೊಂದು ಪಾಯಿಂಟ್ ಆಗಿದೆ, ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದು ಆತನ ಅಪೇಕ್ಷೆ ಆಗಿದೆ. और एक हम देखते हैं कि वो उसकी अपेक्षा ये है कि हमें पवित्र और निर्दोषी बनाकर उसके सम्मुख में खड़ा किया जाए. ಕೊಲೊಸ್ಸೆ 1ನೇ ಅಧ್ಯಾಯ ನಾವು 21-23 ಹೀಗೆ ಓದುತ್ತೇವೆ. और कोलोसे की किताब में 1 अध्याय का 22 और 23 वचन हम इस तरह पढ़ते हैं. 21-23 ಇಲ್ಲಿ ನೋಡುತ್ತೇವೆ, ಇದಲ್ಲದೆ ನೀವು ಹಿಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನು ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರಾಗಿ ಆಗಿದ್ದರು. ಆತನು ನಿಮ್ಮನ್ನು ಸಹ ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿದ್ದಾನೆ.
ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. तुम जो पहले निकाले हुए थे और बुरे कामों के कारण मन से बैरी थे, उसने अब उसकी शारीरिक देह में मृत्यु के द्वारा तुम्हारा भी मेल कर लिया, ताकि तुम्हें अपने सम्मुख पवित्र और निष्कलंक और निर्दोष बनाकर उपस्थित करे. यदि तुम उसके विश्वास की नींव पर दृढ़ बने रहो और उस समाचार की आशा को जिसे तुमने सुना है न छोड़ो, जिसका प्रचार आकाश के नीचे की सारी सृष्टि में किया गया और जिसका मैं पौलुस सेवक बना. ಹಾಲೆಲೂಯಾ. हालेलुया. ಹೇಗೆ ಆರಿಸಿಕೊಂಡ ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ಆತನ ದೇವರ ಸಮ್ಮುಖದಲ್ಲಿ ನನ್ನನ್ನು ನಿಮ್ಮನ್ನು ನಿಲ್ಲಿಸಲು ನಮ್ಮ ಕರ್ತನು ಬಯಸ್ತಾ ಇದ್ದಾನೆ ಪ್ರಿಯರೇ. और यहाँ हम देखते पवित्र निष्कलंक और निर्दोष बनाकर वो हमें उसके सम्मुख उपस्थित कराना चाहता है. ಅದೇ 6ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳುಕೊಂಡ ಆ ದಿವಸದಿಂದ ಆ ಸುವಾರ್ತೆ ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬರುತ್ತದೆ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾನೆ. और वही पहला अध्याय का 6वां वचन में इस तरह कहता है, जो तुम्हारे पास पहुंचा है और जैसा जगत में भी फल लाता और बढ़ाता जाता है, वैसे ही जिस दिन से तुमने उसको सुना और सच्चाई से परमेश्वर का अनुग्रह पहचाना है, तुम में भी ऐसा ही करता है. ಹಾಲೆಲೂಯಾ, ಹಾಲೆಲೂಯಾ. हालेलुया. ಈ ನೋಡ್ತೇವೆ ಸುವಾರ್ತೆ ಏನಾಗಿದೆ, ಇಲ್ಲಿ ಲೋಕದಲ್ಲೆಲ್ಲ ಹಬ್ಬಿಕೊಟ್ಟು ಅದು ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬರುತ್ತದೆ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾನೆ. और वो कहता है कि सुसमाचार तुम्हारे से आरंभ होकर दुनिया भर में वो बढ़ती जाती है. ಹಾಲೆಲೂಯಾ. ಈ ಒಂದು ಕೊನೆಯ ದಿವಸಗಳಲ್ಲಿ ನೋಡ್ತೇವೆ ನೀವು ಈ ಒಂದು ಸಭೆಯ ವೃದ್ಧಿ ಅಥವಾ ಸಭೆಯ ಒಂದು ಕರ್ತನ ನಿರೀಕ್ಷೆಯಲ್ಲಿ ಜೀವಿಸುವಂತಹ ದಿವಸಗಳಲ್ಲಿ ನಾನು ಮತ್ತು ನೀವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. और हम देखते हैं कि हम इन दिनों में जी रहे हैं कि हम प्रभु की आशा में हम जी रहे हैं. ಹಾಲೆಲೂಯಾ. हालेलुया. ನಾನು ನೋಡಿದಾಗ ಲೂಕ ಅಂತ ಹೇಳಿದ ಆಕ್ಚುಲಿ ಯೋಹನ 9ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಒಬ್ಬ ಹುಟ್ಟು ಕುರುಡನ ಬಗ್ಗೆ. और यूहन्ना की किताब में 9वां अध्याय में हम अंधे के बारे में देखते हैं जो जन्म से अंधा था. ಅಲ್ಲಿ ನೋಡುತ್ತೇವೆ, ಅಲ್ಲಿ ಯೇಸು ಸಬ್ಬ ದಿನದಲ್ಲಿ ಆ ಹುಟ್ಟು ಕುರುಡನಿಗೆ ಕಂಡುಕೊಟ್ಟದನ್ನು ನಾವು ನೋಡುತ್ತೇವೆ. और हम देखते हैं कि यीशु मसीह सब्त के दिन में उस व्यक्ति को दृष्टि देता है. ಅಲ್ಲಿ ನಾವು ಆ ಹುಟ್ಟು ಕುರುಡನ ಆತನ ಬಾಯಿಂದಲೇ ಕೆಲವು ಮಾತುಗಳನ್ನು ಕೇಳುವುದಾದರೆ ಅಲ್ಲಿ ಯೋಹನನ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾ ಇದ್ದಾನೆ, 31ನೇ ವಚನದಿಂದ ನಾವು ಓದುವುದಾದರೆ 34 ವಚನ ಅಲ್ಲಿ ಹೀಗೆ ಓದುತ್ತೇವೆ. और उस अंधे के बारे में अगर हम पढ़े तो हम यूहन्ना की किताब में 9वां अध्याय में 31 वचन से इस तरह पढ़ते हैं. 30ನೇ ವಚನದಿಂದ, ಅದಕ್ಕೆ ಆ ಮನುಷ್ಯನು, ಈ ಹುಟ್ಟು ಕುರುಡನು ಏನಂತ ನೋಡಿ, ಆತನು ನನಗೆ ಕಣ್ಣು ಕೊಟ್ಟನು, ಆತನು ಎಲ್ಲಿಯವನು ನಿಮಗೆ ಗೊತ್ತಿಲ್ಲದೆ ಇರುವುದು ಆಶ್ಚರ್ಯವಲ್ಲವೇ? ಭಕ್ತಿಹೀನರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದಂತೆ ನಡೆಯುತ್ತಾನೋ ಅವನ ಪ್ರಾರ್ಥನೆಯನ್ನು ಕೇಳುತ್ತಾನೆಂದು ಬಲ್ಲೆವು. ಹುಟ್ಟು ಕುರುಡನಿಗೆ ಯಾರಾದರೂ ಕಣ್ಣು ಕೊಟ್ಟ ಸಂಗತಿಯನ್ನು ಲೋಕಾದಿಯಿಂದ ಒಬ್ಬರೂ ಕೇಳಿದ್ದಿಲ್ಲ. ಈತನು ದೇವರಿಂದ ಬಂದವನಲ್ಲದಿದ್ದರೆ ಏನು ಮಾಡಲಾರದೆ ಇರುತ್ತಿದ್ದನು ಅಂದನು. ಈ ಮಾತಿಗೆ ಅವರು, ನೀನು ಕೇವಲ ಪಾಪದಲ್ಲಿ ಹುಟ್ಟಿದವನು, ನಮಗೆ ಉಪದೇಶ ಮಾಡುತ್ತೀ ಎಂದು ಹೇಳಿ ಅವನನ್ನು ಹೊರಗೆ ಹಾಕಿದರು. और 30 वचन से हम पढ़ते हैं, उसने उनको उत्तर दिया, यह तो आश्चर्य की बात है कि तुम नहीं जानते कि वो कहाँ का है, तो भी उसने मेरी आंखें खोल दी. हम जानते हैं कि परमेश्वर पापियों की नहीं सुनता, परंतु यदि कोई परमेश्वर का भक्त हो और उसकी इच्छा पर चलता है तो वह उसकी सुनता है. जगत के आरंभ से यह कभी सुनने में नहीं आया कि किसी ने जन्म के अंधे की आंखें खोली हो. यदि यह व्यक्ति परमेश्वर की ओर से न होता तो कुछ भी नहीं कर सकता. उन्होंने उसको उत्तर दिया, तू तो बिल्कुल पापों में जन्मा है, तू हमें क्या सिखाता है? और उन्होंने उसे बाहर निकाल दिया. ಇಲ್ಲಿ ನೋಡಿದ್ದೇವೆ, ಫರಿಸಾಯರು ನೋಡಿದವರು ಯೇಸುವಿನ ಬಗ್ಗೆ ಎಲ್ಲಿ ತಪ್ಪು ಸಿಗ್ತದೋ ಎಂಬುದಾಗಿ ಆತನ ಹಿಂದೆ ಹೋಗುತ್ತಾ ಅಲ್ಲಿ ತಪ್ಪುಗಳನ್ನು ಹುಡುಕುವವರಾಗಿದ್ದರು. और हम देखते हैं कि फरीसी लोग जो यीशु मसीह में क्या गलत मिलता है उसके गलत ढूंढते हुए उसके पीछे हो रहे थे. ಈ ಒಂದು ಸಬ್ಬತ್ ದಿವಸದಲ್ಲಿ ಹುಟ್ಟು ಕುರುಡನಿಗೆ ಯೇಸು ದೃಷ್ಟಿ ಕೊಟ್ಟಂತ ಒಂದು ಅವರು ದೃಷ್ಟಿ ಕೊಟ್ಟದನ್ನು ಅವರು ಅರಿತಿದ್ದರು. और हम देखते हैं कि यहाँ सब के दिन में यीशु मसीह उस अंधे को दृष्टि दिया, ऐसा वो फरीसी लोग जानते थे. ಆದರೆ ಅಲ್ಲಿ 20ನೇ ವಚನದಲ್ಲಿ ಅದೇ ನೋಡ್ತೇವೆ ನಾವು, ಅವನ ತಂದೆ ತಾಯಿಗಳು ಇವನು ನಮ್ಮ ಮಗನೆಂದು ಕುರುಡನಾಗಿ ಹುಟ್ಟಿದನೆಂದು ಬಲ್ಲೆವು, ಈಗ ಹೇಗೆ ಕಂಡು ಬಂದವು ಅರಿವೆವು, ಕಣ್ಣು ಕೊಟ್ಟವನು ಯಾರೋ ಅರಿವೆವು, ಅವನನ್ನೇ ಕೇಳಿರಿ, ಅವನಿಗೆ ಪ್ರಾಯವಾಗಿದ್ದಲ್ಲ, ನಮ್ಗೆ ಯಾಕೆ ಕೇಳುತ್ತಾರೆ ಎಂಬುದಾಗಿ ಅವನ ತಂದೆ ತಾಯಿ ಹೇಳ್ತಾ ಇದ್ದಾರೆ.
आपको और हमको दिया गया है। ಇನ್ನೊಂದು ನಾವು ನಿದರ್ಶನವನ್ನು ನೋಡೋದಾದ್ರೆ ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯದಲ್ಲಿ ಗಮಲಿಯಲನ ಬಗ್ಗೆ ನೋಡುತ್ತೇವೆ. और एक हम देखते हैं प्रेरितों की किताब में 5वां अध्याय में, ಅಲ್ಲಿ 5ನೇ ಅಧ್ಯಾಯದಲ್ಲಿ ಅಲ್ಲಿ ಗಮಲಿಯಲ ನಮ್ಮ ಈ ಧರ್ಮಶಾಸ್ತ್ರಿಯು ನ್ಯಾಯಶಾಸ್ತ್ರಿಯು ಒಂದು ಆಲೋಚನೆಯನ್ನು ಕೊಡ್ತಾ ಇದ್ದಾನೆ. और वहाँ हम एक शास्त्री के बारे में देखते हैं जिसका नाम गमली था. 5ನೇ ಅಧ್ಯಾಯ 32ನೇ ವಚನ, ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುತ್ತಾಗೆ ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और वो इस तरह कहता है, इसलिए अब मैं तुमसे कहता हूँ इन मनुष्यों से दूर ही रहो और इनसे कुछ काम न रखो, क्योंकि यदि यह धर्म या काम मनुष्य की ओर से हो तब तो मिट जाएगा, परंतु यदि परमेश्वर की ओर से है तो तुम उन्हें कदापि मिटा न सकोगे. कहीं ऐसा न हो कि तुम परमेश्वर से भी लड़ने वाले ठहरो. ಹಾಲೆಲೂಯಾ. हालेलुया. ಆತನು ಹೇಳ್ತಾ ಇದ್ದಾನೆ ಸ್ಪಷ್ಟವಾಗಿ, ಇದು ಮನುಷ್ಯ ದೇವರ ಕೆಲಸವಾಗಿದ್ದರೆ ಇದನ್ನು ತಡೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ. और वो स्पष्ट रीति से कहता है कि अगर ये परमेश्वर का काम है तो इसे मनुष्य से रोकने वाला कोई नहीं है, ऐसा वो कहता है. ಅಲ್ಲಿ ನೋಡ್ತೇವೆ, ನಾವು ಇತಿಹಾಸದಲ್ಲಿ ನೋಡೋದಾದ್ರೆ ಅನೇಕರು ಈ ದೇವರ ವಾಕ್ಯವನ್ನು ನಾಶ ಮಾಡಬೇಕು, ಇದನ್ನು ಅದರ ನಿರ್ಮೂಲನ ಮಾಡಬೇಕು ಎಂಬುದಾಗಿ ಪ್ರಯಾಸ ಪಟ್ಟವರು ಅನೇಕ ಮಂದಿ ಇದ್ದಾರೆ. और हम देखते इतिहास में अनेक लोग ऐसे हो गए थे, हम देखते जो ये परमेश्वर के वचन को नाश करने के लिए बहुत ही कोशिश की है. ಅಲ್ಲಿ ನೋಡ್ತೇವೆ, ನಮ್ಮ ಇಂಡಿಯಾದ ಭಗತ್ ಸಿಂಗ್ ಎಂಬ ಒಬ್ಬ ಸೇವಕನ ಬಗ್ಗೆ ನೋಡುವುದಾದರೆ, और इंडिया के भक्त सिंह के बारे में अगर हम देखें तो ಆತನು 1903ರಿಂದ 2000 ತನಕ ಜೀವಿಸಿದನು. और हम देखते 1900 साल उस ईस्वी में वो जिया था. 1903 ಇಂದ 2000 1903 से लेकर 2000 तक वो जिया था. ಆತನು ನೋಡುತ್ತೇವೆ, ಯಾವಾಗ ಆತನು ಯೇಸು ಕ್ರಿಸ್ತನ ಅರಿತನ ಸತ್ಯವನ್ನು ಕಂಡುಕೊಂಡನು ನೋಡುತ್ತೇವೆ, ಆತನು ಇದನ್ನು ಏನು ಮಾಡಿದ, ಇದನ್ನು ದೇವರ ವಾಕ್ಯವನ್ನು ಅಲ್ಲಗಳೆಯವನು ಅಥವಾ ಇದಕ್ಕೆ ವಿರುದ್ಧವಾಗಿ ಮಾಡಿದರೂ ದೇವರು ಆತನನ್ನು ಮುಟ್ಟಿದನು ಎಂಬುದಾಗಿ ನೋಡುತ್ತೇವೆ. और वो यीशु मसीह के वचन के विरोध में था, हम देखते हैं, और वो तब यीशु मसीह ने उसको छुआ, ऐसा हम देखते हैं उसके बारे में. ಆತನು ಯೇಸು ಕ್ರಿಸ್ತನ ಆತನ ಮುಟ್ಟುವುದರಿಂದ ಇಂಡಿಯಾ ದೇಶದಲ್ಲಿ ಸುಮಾರು 10,000 ಸಭೆಗಳನ್ನು ಆತನು ಸ್ಥಾಪಿಸಿದನ್ನು ನಾವು ಇತಿಹಾಸದಲ್ಲಿ ನೋಡಬಹುದು. और इतिहास में हम देखते हैं यीशु मसीह को छूने के बाद हम देखते हैं कि उसने 10,000 तक उसने कलीसिया को बनाया, ऐसा हम देखते हैं. ಸಾಧು ಸುಂದರ್ ಸಿಂಗ್ ರಂತಹ ಮಹಾನ್ ಸೇವಕರು ನೋಡುತ್ತೇವೆ, ದೇವರ ವಾಕ್ಯದ ಯಾವಾಗ ಆ ಅನುಭವವನ್ನು ಹೊಂದಿದ್ರೋ ಏನು ನೋಡುತ್ತೇವೆ, ಅದ್ಭುತವಾಗಿ ದೇವರು ಅವರನ್ನು ಉಪಯೋಗಿಸಲು ನೋಡುತ್ತೇವೆ. और साधु सुंदर सिंह के बारे में हम देखते हैं, जब परमेश्वर के वचन का अनुभव को उन्होंने पाया, परमेश्वर ने बहुतायत रीति से उपयोग किया. हालेलुया. हालेलुया. ಅದು ನೋಡುತ್ತೇವೆ, ಆ ದೇವರನ್ನೇ ನಾನು ಮತ್ತು ನೀವು ಇಂದು ಸೇವಿಸ್ತಾ ಇದ್ದೇವೆ. और वही परमेश्वर को आप और हम सेवकाई कर रहे हैं. ಹೌದು, ನಮ್ಮ ಪ್ರಾಣಕ್ಕೆ ಲಂಘನೆಯಿಂದ ಆ ದೇವರ ವಾಗ್ದಾನಗಳು ನನಗೆ ನಿಮಗೆ ಎಂದು ಕೊಡಲ್ಪಟ್ಟಿವೆ ಪ್ರಿಯರೇ. और जो हमारे प्राण के लिए लंगर है वो परमेश्वर का वाचा जो है आपको और हमको दिया गया है. ನಾವು ನೋಡುತ್ತೇವೆ, ಆತನು ನಮಗೆ ಸ್ವಕೀಯ ಪ್ರಜೆಯಾಗಿ ಆತನು ಆರಿಸಿಕೊಂಡಿದ್ದಾನೆ. और उसने हमें अपना प्रजा ऐसा चुन लिया है. ಎಫೆಸ 1ನೇ ಅಧ್ಯಾಯ 9ರಿಂದ 10 ನಾವು ಹೀಗೆ ಓದುತ್ತೇವೆ. और एफेसी की किताब में पहला अध्याय का 9 और 10वां वचन हम इस तरह पढ़ते हैं. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿದನು. ಅದೇನೆಂದರೆ ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಕೂಡಿಸಬೇಕೆಂಬುದೇ, ಕ್ರಿಸ್ತನಲ್ಲಿಯೇ ಸಮಸ್ತ ಒಂದಾಗುವುದು. क्योंकि उसने अपनी इच्छा का भेद और उस भले अभिप्राय के अनुसार हमें बताया, जिसे उसने अपने आप में ठान लिया था कि समयों के पूरे होने का ऐसा प्रबंध हो कि जो कुछ स्वर्ग में है और जो कुछ पृथ्वी पर है सब कुछ वो मसीहा में एकत्र करे. ಆ ಕೃಪೆಯುಳ್ಳ ಸಂಕಲ್ಪ ಏನಂದ್ರೆ ಭೂಪರಲೋಕಗಳನ್ನು ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿಸುವಂತದ್ದಾಗಿದೆ. और उसकी आशा, उसका अभिप्राय इस तरह था कि हम देखते हैं कि सब स्वर्ग और पृथ्वी में जो कुछ है वो यीशु मसीह में एकत्र करना. हालेलुया. हालेलुया. ನಾವು ನೋಡ್ತೇವೆ, ಆತನು ಇಂದು ದೇವರೊಂದಿಗೆ ಒಂದು ಸಮಾಧಾನದಲ್ಲಿ ಇರುವಂತೆ ನಮ್ಮನ್ನು ಯೇಸು ಕ್ರಿಸ್ತನು ಇಂದು ನಡೆಸುವನಾಗಿದ್ದಾನೆ. और परमेश्वर के साथ संधान करने के लिए परमेश्वर यीशु मसीह हमें चलाता है. ಅಲ್ಲಿ ಪೇತ್ರನು ಬರೀತಾ ಇದ್ದಾನೆ, 1 ಪೇತ್ರ 2:9 ಕತ್ತಲೆಯೊಳಗಿನಿಂದ ನಮಗೆ ಕರೆದುಕೊಂಡು ಆ ಬೆಳಕಿಗೆ ಆತನು ಸೇರಿಸಿದನ್ನು ನೋಡುತ್ತೇವೆ. और पत्रस की किताब में हम देखते हैं, पत्रस इस तरह लिखता है कि उस अंधियारे से उसने हमें उजाले की ओर चलाता है. हालेलुया. ಅಲ್ಲಿ ನೋಡ್ತೇವೆ 1 ಪೇತ್ರ 2ನೇ ಅಧ್ಯಾಯ 9 ವಚನ. और पहला पत्रस का 2रा अध्याय का 9वां वचन. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಅದನ್ನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವುದರಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದ್ದೀರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. पर तुम एक चुना हुआ वंश और राज पदधारी,
याजकों का समाज और पवित्र लोग और परमेश्वर की निज प्रजा हो, इसलिए कि जिसने तुम्हें अंधकार में से अपनी अद्भुत ज्योति में बुलाया है उसके गुण प्रकट करो। ಹಾಲೆಲೂಯ. ಇಲ್ಲಿ ನೋಡ್ತೇವೆ ಆ ಕತ್ತಲಿನಿಂದ ಬೆಳಕಿನೆಡೆಗೆ ನಮ್ಮನ್ನು ನಡೆಸಿದ್ದಾನೆ. और यहाँ हम देखते हैं अंधकार से उसने हमें ज्योति में चलाया है। ನಮ್ಮ ಜೀವಿತ ಕತ್ತಲಾಗಿತ್ತು, ಆದರೆ ಇಂದು ಬೆಳಕಿನೆಡೆಗೆ ಆತನು ನಡೆಸಿದ್ದಾನೆ ಪ್ರಿಯರೇ. हमारा जीवन जो अंधकार में था लेकिन उसने हमें उजाले में चलाया। ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗಿ ಮಾಡಿದವನು ಸಮಾಧಾನದೊಂದಿಗೆ ಸಮಾಧಾನ ಪಡಿಸಿದನು ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. और उस क्रूस के द्वारा उसने हमें परमेश्वर के साथ संधान किया, ऐसा हम देखते हैं। ಎಫೆಸ 2:14-16 ನಾವು ಹೀಗೆ ಓದುತ್ತೇವೆ. और एफेस की किताब में 2 अध्याय में हम इस तरह पढ़ते हैं, ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನಕರ್ತನಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದೇಶವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕಡಿವೆ ಹಾಕಿದನು. ಆತನು ಸಮಾಧಾನ ಪಡುವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನಾಗಿ ನಿರ್ಮಿಸಿದ್ದಾನೆ. ಇದ್ದ ದೇಶವನ್ನು ತನ್ನ ಶಿಲುಬೆ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗಿ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और 14 वचन से लेकर 16 वचन तक, क्योंकि वही हमारा मेल है जिसने दोनों को एक कर लिया और अलग करने वाली दीवार को जो बीच में थी ढा दिया, और अपने शरीर में बैर अर्थात वह व्यवस्था जिसकी आज्ञाएं विधियों की रीति पर थी मिटा दिया, कि दोनों से अपने एक नया मनुष्य उत्पन्न करके मेल करा दे, और क्रूस पर बैर को नाश करके इसके द्वारा दोनों को एक देह बनाकर परमेश्वर से मिलाए। ಅಲ್ಲಿ ನೋಡ್ತೇವೆ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಆ ದ್ವೇಷವನ್ನು ಮುಗಿಸಿ ಆ ಅಡ್ಡಗೋಡೆಯನ್ನು ಕೆಡವಿ ಹಾಕಿದ್ದನ್ನು ನೋಡುತ್ತೇವೆ. यहाँ हम देखते हैं कि जो आज्ञा से भरा हुआ तो उस व्यवस्था को उसने निकाल दिया और उस दीवार को उसने मिटा दिया, उस गिरा दिया और हमें परमेश्वर के साथ एक करा दिया। ಆತನು ಇಂದು ಸಮಾಧಾನ ಪಡುವನಾಗಿ ಉಭಯರನ್ನು ತನ್ನಲ್ಲಿ ಆತನು ಒಬ್ಬ ನೂತನ ಪುರುಷನಾಗಿ ನಿರ್ಮಿಸಿದ್ದಾನೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और उसने हमें संधान करते हुए परमेश्वर के साथ मेल मिलाप करते हुए हम देखते हैं एक नया मनुष्य उत्पन्न करके हमें मेल करा लिया है। ದೇವರು ಎಲ್ಲ ಕೋಪವನ್ನು ಎಲ್ಲ ನಮ್ಮ ದ್ವೇಷವನ್ನು ಈ ಮನುಷ್ಯಗಳ ದ್ವೇಷವನ್ನು ಆ ಶಿಲುಬೆಯಲ್ಲಿ ನಾವು ಹಾಕಿದ್ದನ್ನು ನೋಡ್ತೇವೆ ಪ್ರಿಯರೇ. और परमेश्वर ने सब सारे मनुष्य की जाति के जो क्रोध था उसे उस क्रूस पे डाल दिया, ऐसा हम देखते हैं। ಅದಕ್ಕಾಗಿ ನೋಡ್ತೇವೆ ಆ ಪರಿಶುದ್ಧನಾದ ಪಾಪವಿಲ್ಲದವನು ಎಲ್ಲ ಪಾಪವನ್ನು ಆತ ಮೇಲೆ ಹೊತ್ತುಕೊಂಡು ಆ ಕಲ್ವಾರಿ ಕ್ರೂಜೆಯಲ್ಲಿ ತನ್ನನ್ನೇ ಒಪ್ಪಿಸಿದನ್ನು ನೋಡುತ್ತೇವೆ. और वो जो पवित्र था और हम देखते उसने सारे पापों को अपने ऊपर उठा लिया और उस क्रूस पर अपने आप को कुर्बान किया। ಆ ದೇವರ ಎಲ್ಲ ಕ್ರೋಧವು ಆ ಶಿಲುಬೆಯ ಮುಖಾಂತರ ಒಂದು ಸಂಧಾನದೊಂದಿಗೆ ನಡೆಸುವುದನ್ನು ನೋಡುತ್ತೇವೆ ಪ್ರಿಯರೇ. और परमेश्वर ने उस क्रूस के द्वारा हम देखते सारे क्रोध को उसके ऊपर डालकर और हमें अपने में मेल मिलाप करा लिया है। ಹಾಲೆಲೂಯ. हालेलुया। ಎಷ್ಟು ನಾವು ಭಾಗ್ಯವಂತರಾಗಿದ್ದೇವೆ. और कितने भाग्यवान हैं। ನಮಗೆ ಇನ್ನು ಏನು ಮಾಡಬೇಕಾಗಿಲ್ಲ, हमें कुछ करने की जरूरत ಆದರೆ नहीं है। ಕೇವಲ ಒಪ್ಪಿಕೊಳ್ಳುವುದರ ಮುಖಾಂತರ ದೇವರ ವಾಕ್ಯವನ್ನು ನಂಬಿಕೆ ಇಡುವುದರ ಮುಖಾಂತರ ನಮಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. और केवल इस यज्ञ को मान लेने के द्वारा और परमेश्वर के वचन के ऊपर विश्वास रख के उसे मान लेने के द्वारा हमें उद्धार मिलता है। ಅಲ್ಲಿ ಆತನಲ್ಲಿ ನಾವು ಪರಿಪೂರ್ಣತೆಯನ್ನು ಹೊಂದಿದ್ದೇವೆ ಎಂಬುದಾಗಿ ಕೊಲೊಸ್ಯ 2:9-10 ನಾವು ಪೌಲನಲ್ಲಿ ಹೇಳ್ತಾ ಇದ್ದಾನೆ. और कोलोसे की किताब में हम देखते हैं उसके द्वारा हमने परिपूर्णता को पाया है, ऐसा पौलुस कहता है। ಕೊಲೊಸ್ಯರಿಗೆ ಬರೆದ 2:9, ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆಯು ವಾಸ ಮಾಡುತ್ತದೆ ಮತ್ತು ನೀವು ಆತನಲ್ಲಿದ್ದು ಕೊಂಡೇ ಪರಿಪೂರ್ಣತೆಯನ್ನು ಹೊಂದಿದವರಾಗಿದ್ದೀರಿ. 2 अध्याय का 9वां वचन, क्योंकि उसमें ईश्वरत्व की सारी परिपूर्णता सदैव वास करती है। ಅಲ್ಲಿ ನೋಡ್ತೇವೆ ಕ್ರಿಸ್ತನಲ್ಲಿ ದೇವರ ಸರ್ವ ಸಂಪೂರ್ಣತೆ ವಾಸ ಮಾಡುತ್ತದೆ ಎಂಬುದಾಗಿ ನಾವು ನೋಡ್ತೇವೆ. और यहाँ हम देखते हैं कि परमेश्वर यीशु मसीह हमें परमेश्वर की सारी परिपूर्णता वास करती है। ಇಬ್ರಿಯ 2 ನೋಡ್ತೇವೆ, ಮಕ್ಕಳು ರಕ್ತ ಮಾಂಸಧಾರಿಗಳಾಗಿದ್ದರಿಂದ ಆತನು ಅವರಂತೆ ಆದನು ಎಂಬುದಾಗಿ ನೋಡುತ್ತೇವೆ. और इब्रानी की किताब में हम देखते हैं कि मनुष्य जो हम मानव जाति जो लहू और मांस के थे इसलिए वो भी उनकी तरह हो गए। ಆ ಮರಣದ ದೆಸೆಯಿಂದ ಬಂಧಿತವರಾದವರನ್ನು ಆತನು ಬಿಡುಗಡೆ ಮಾಡುವುದನ್ನು ನೋಡುತ್ತೇವೆ. और हम जो मृत्यु के बंधन में थे उसने हमें छुड़ा लिया। ಹಾಗಾದರೆ ಇಂದು ಮನುಷ್ಯನು ಕೇವಲ ಪರಿಪೂರ್ಣತೆಯನ್ನು ಕೇವಲ ಯೇಸು ಕ್ರಿಸ್ತನ ಮುಖಾಂತರ ಆತನಲ್ಲಿ ಇದ್ದುಕೊಂಡು ಆತನನ್ನು ಅರಿಯುವುದರ ಮುಖಾಂತರ ಬಿಟ್ಟು ಬೇರೆ ಮಾರ್ಗವೂ ಇಲ್ಲ ಎಂಬುದಾಗಿ ಹೇಳಬಹುದು. और इसलिए हम देखते हैं कि पापों से छुटकारा, मृत्यु से छुटकारा यीशु मसीह को जानते हैं, उसके द्वारा ही ऐसा हम देख सकते हैं। हालेलुया, हालेलुया। ಹಾಗಾದ್ರೆ ನೋಡ್ತೇವೆ ಮುಂದೆ ನಾವು ನೋಡ್ತೇವೆ ಆತನು ಸಮಾಧಾನದಿಂದ ಇರುವುದಕ್ಕೆ ನಮಗೆ ಕರೆಯಲ್ಪಟ್ಟಿದ್ದೇವೆ. और उसने परमेश्वर के साथ मेल मिलाप में रहने के लिए उसने हमें बुलाया है। ಅದೇ ಕೊಲೊಸ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-15 ಹೀಗೆ ಓದುತ್ತೇವೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸೋಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗಾರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ, ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಿಂದ ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಇದಲ್ಲದೆ ಕೃತಜ್ಞತೆಯುಳ್ಳವರಾಗಿರಿ.
और तीसरा अध्याय का 13 वचन से हम देखते हैं, और यदि किसी को किसी पर दोष देने का कोई कारण हो तो एक दूसरे की सह लो और एक दूसरे के अपराध क्षमा करो। जैसे प्रभु ने तुम्हारे अपराध क्षमा किए वैसे ही तुम भी करो। इन सब के ऊपर प्रेम को जो सिद्धता का कटिबंध है बांध लो। मसीहा की शांति, जिसके लिए तुम एक देह होकर बुलाए भी गए हो, तुम्हारे हृदय में राज्य करे और तुम धन्यवादी बने रहो। मसीहा के वचन को अपने हृदय में अधिकाई से बसने दो और सिद्ध ज्ञान सहित एक दूसरे को सिखाओ और चिताओ, और अपने अपने मन में अनुग्रह के साथ परमेश्वर के लिए भजन और स्तुति गान और आत्मिक गीत गाओ। ಹಾಲೆಲೂಯಾ. ಅಲ್ಲಿ ಹೇಳ್ತಾನೆ, ನೀವು ತಪ್ಪು ಹೊರಿಸುವ ಕಾರಣವಿದ್ದರೂ ಒಬ್ಬೊಬ್ಬರನ್ನು ಕ್ಷಮಿಸಿರಿ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और यहाँ कहता है कि तुम दोष लगाने का कारण हो तो भी एक दूसरे को सह लो और एक दूसरे का अपराध क्षमा करो. ಅನೇಕ ಸರಿ ನೋಡುತ್ತೇವೆ, ದೋಷವನ್ನು ಅಥವಾ ತಪ್ಪುಗಳನ್ನು ಹುಡುಕಲು ಸಾಧ್ಯವಿದೆ. ಆದರೆ ಇಲ್ಲಿ ಹೇಳ್ತಾನೆ, ನೀವು ಅದನ್ನು ಮಾಡದೆ ನೀವು ಆ ಪ್ರೀತಿಯನ್ನು, ಎಲ್ಲಕ್ಕಿಂತ ಮೇಲಾಗಿ ಪ್ರೀತಿಯನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾನೆ. अनेक बार हम देखते हैं कि दूसरों में दोष हम ढूंढ सकते हैं, लेकिन वो यहाँ वचन कहता है कि तुम एक दूसरे में दोष ना ढूंढते हुए बल्कि एक दूसरे को सह लो और उनका अपराध क्षमा करो. ಇದರಿಂದ ಏನಾಗುತ್ತದೆ, ಆ ಮನಃಶಾಂತಿಯು, ಆ ಸಂತೋಷವು ನಿಮ್ಮದಾಗುತ್ತದೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और इसलिए क्या होता है कि इस कारण से ऐसा होता है कि तुम्हें जो शांति वो तुम्हारी हो जाती है. ರೋಮ 15ನೇ ಅಧ್ಯಾಯ 13 ವಚನದಲ್ಲಿ ಅದು ನಾವು ನೋಡುತ್ತೇವೆ. रोमी की किताब 15 अध्याय में हम देखते हैं, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನಿಂದ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾನೆ. 15 13 15 अध्याय का 13 वचन। परमेश्वर जो आशा का दाता है तुम्हें विश्वास करने में सब प्रकार के आनंद और शांति से परिपूर्ण करे कि पवित्र आत्मा की सामर्थ्य से तुम्हारी आशा बढ़ती जाए. हालेलुया. हालेलुया. निरीक्षೆ ಮೂಲ ಏನಾಗಿದೆ, ದೇವರಾಗಿದ್ದಾನೆ ಎಂಬುದಾಗಿ ಹೇಳ್ಬೋದು. और यहाँ हम देखते हैं परमेश्वर जो आशा का दाता है, आशा का मूल है. ಅಲ್ಲಿ ನೋಡ್ತೇವೆ, ನಿರೀಕ್ಷೆ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ಎಂಬುದಾಗಿ ಆತನು ಪ್ರಾರ್ಥಿಸ್ತಾ ಇದ್ದಾನೆ. और यहाँ वो इस तरह प्रार्थना करता है कि जो परमेश्वर आशा का दाता है तुम्हें विश्वास करने में सब प्रकार का आनंद और शांति परिपूर्ण करे. ಈ ಲೋಕದಲ್ಲಿ ನೋಡ್ತೇವೆ, ಸಂತೋಷವನ್ನು, ಮನಃಶಾಂತಿಯನ್ನು ಹುಡುಕಿಕೊಂಡು ಈ ಲೋಕದ ಜನರು ಎಲ್ಲೆಲ್ಲೋ ಹೋಗುತ್ತಾನೋ, ಎಷ್ಟೆಷ್ಟೋ ತಮ್ಮ ಸಂಪತ್ತನ್ನು ವ್ಯಯಿಸನ್ನು ನೋಡ್ತೇವೆ ಪ್ರಿಯರೇ. और यहाँ हम देखते हैं इस दुनिया में कि आनंद और शांति को ढूंढकर लोग कहाँ कहाँ जाते हैं और अपनी सारी संपत्ति को मिटा देते हैं, खो देते हैं. ಆದರೆ ಅಲ್ಲಿ ನೋಡ್ತೇವೆ, ಕೇವಲ ಶಾಂತಿ ಸಮಾಧಾನ ಎಲ್ಲಿ ಸಿಗುತ್ತದೆ ಅಂದರೆ ಕೇವಲ ಯೇಸು ಕ್ರಿಸ್ತನಲ್ಲಿ ಅದು ಪರಿಪೂರ್ಣವಾಗುವಂತದ್ದಾಗಿದೆ. लेकिन शांति और आनंद जो है, परिपूर्ण आनंद और शांति जो यीशु मसीह में परिपूर्ण हो जाता है. हालेलुया. ಇದಕ್ಕೆ ನಾನು ಮತ್ತು ನೀವು ಸಾಕ್ಷಿಗಳಾಗಿದ್ದೇವೆ ಎಂದು. और इसके आप और हम गवाही हैं. ಒಂದು ವೇಳೆ ನಾವು ಕರ್ತನಲ್ಲಿ ಇದ್ದುಕೊಂಡು ಆತನನ್ನು ಅರಿತುಕೊಂಡು ಆ ನಿರೀಕ್ಷೆಯ ಜೀವಿತವನ್ನು ಜೀವಿಸಿದಾದರೆ ಆ ಪರಿಪೂರ್ಣ ಸಂತೋಷ, ಶಾಂತಿ, ಸಮಾಧಾನ ನಮ್ಮದಾಗಿಸಿಕೊಳ್ಳಬಹುದಾಗಿದೆ. और अगर हम यीशु मसीह को जानते हैं, उसमें अगर उसके साथ हम जीते हैं तो परिपूर्ण आनंद शांति वो हमारा हो सकता है. ಅಲ್ಲಿ ಹೇಳ್ತಾನೆ, ಆ ನಿರೀಕ್ಷೆಯಲ್ಲಿ ನೀವು ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. और वो कहता है कि उस आनंद में, उस आशा में तुम्हें बढ़ना चाहिए. ಹಾಗಾದ್ರೆ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೇಗೆ ಹೊಂದಬಹುದು? तो उस आशा में किस तरह हमें बढ़ना चाहिए? ಹೆಚ್ಚೆಚ್ಚಾಗಿ ಆತನ ನಂಬಿಕೆ, ನಾವು ಆತನ ಮೇಲೆ ಆತನನ್ನು ದರ್ಶಿಸಿಕೊಳ್ಳುವುದರಿಂದ ಹೆಚ್ಚು ನಾವು ನಂಬಿಕೆಯನ್ನು ಆ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದಲು ಸಾಧ್ಯವಿದೆ. और हम उसको दृष्टि करते हुए उसके ऊपर ज्यादा विश्वास करते हुए उस आशा को बढ़ा सकते हैं. ಅಲ್ಲಿ ನೋಡುತ್ತೇವೆ ನಾವು 2 ಪೇತ್ರ 3ನೇ ಅಧ್ಯಾಯ 13ನೇ ವಚನದಲ್ಲಿ ಅಲ್ಲಿ ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲದ ಬಗ್ಗೆ ಆ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ ಎಂಬುದಾಗಿ ಪೇತ್ರನು ಹೇಳ್ತಾ ಇದ್ದಾನೆ. ನಾವು ಓದುತ್ತೇವೆ 2 ಪೇತ್ರ 3ನೇ ಅಧ್ಯಾಯ 13ನೇ ವಚನ. और दूसरा पत्रस का 3 अध्याय का 13 वचन। पर उसकी प्रतिज्ञा के अनुसार हम एक नए आकाश और नई पृथ्वी की आस देखते हैं जिनमें धार्मिकता वास करेगी. हालेलुया. प्रेज द लॉर्ड. प्रभु की स्तुति हो. ಏನು ಹೇಳ್ತಾ ಇದ್ದಾನೆ? और क्या कहता है? ನಾವು ದೇವರ ವಾಗ್ದಾನವನ್ನು ನಂಬಿ ಏನು ಮಾಡ್ತಾ ಇದ್ದೇವೆ, ಏನು ನಿರೀಕ್ಷೆಯಲ್ಲಿದ್ದೇವೆ? हम परमेश्वर की प्रतिज्ञा के अनुसार हम किस आशा में हैं? ನೂತನ ಆಕಾಶ ಮಂಡಲವನ್ನು, ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾನೆ. वो कहता है कि हम नई आकाश और नई पृथ्वी को सामने देख रहे हैं. ಹಾಲೆಲುಯಾ. ಆ ನಿರೀಕ್ಷೆಯಲ್ಲಿ ನಾನು ಮತ್ತು ನೀವು ಇದ್ದೇವೆ. और वो क्या उस आशा में आप और हम हैं? ಅಥವಾ ನಾವು ನಮ್ಮ ಸ್ವಂತ ಇಚ್ಛೆಯಿಂದ, ನಮ್ಮ ಸ್ವಂತ ಮನಸ್ಸಿಗೆ ಬಂದಂತೆ ನಾವು
ಅಲ್ಲಿ ಒಂದು ಈ ಲೋಕದ ಬಗ್ಗೆ ಗಮನವಿಟ್ಟುಕೊಂಡು ಆ ಲೋಕದ ಮೇಲೆ ದೃಷ್ಟಿಸಿಕೊಂಡು ಜೀವಿಸ್ತಾ ಇದ್ದೇವೆ, या हम इस दुनिया के ऊपर ध्यान देते हुए इस दुनिया के ऊपर दृष्टि करते हम चल रहे हैं, ಅಥವಾ ನಾವು ದೇವರ ವಾಗ್ದಾನವನ್ನು ನಂಬಿಕೊಂಡಿದ್ದೇವೆಯಾ? या हम परमेश्वर की वाचा के पर विश्वास रखे हैं। ಹಾಲೆಲೂಯಾ. हालेलुया। ಹಾಗಾದ್ರೆ ನಮಗೆ ದೇವರ ವಾಕ್ಯದಿಂದ ಎಚ್ಚರಿಸ್ತಾ ಇದೆ, ಆ ದೇವರ ವಾಗ್ದಾನದ ಮೇಲೆ ಆತನು ಆ ವಾಗ್ದಾನಗಳು ನೆರವೇರುವಂತಹ ಸಮಯದಲ್ಲಿ ನಾವು ಜೀವಿಸ್ತಾ ಇರುವಾಗ ಅದರ ಮೇಲೆ ಸಂಪೂರ್ಣವಾಗಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. तो परमेश्वर का वचन जो हमें इस तरह जागृत करता है कि परमेश्वर की वाचा को विश्वास करते हम चलते समय उसे पूर्ण होने के द्वारा हम ध्यान करना चाहिए। ಅಲ್ಲಿ ನೂತನ ಭೂಮಂಡಲದಲ್ಲಿ ಏನು ವಾಸ ಮಾಡ್ತಾ ಇದೆ? ನೀತಿ ವಾಸ ಮಾಡ್ತಾ ಎಂಬುದಾಗಿ ಹೇಳ್ತಾ ಇದ್ದಾನೆ. और वो कहता है कि उस नए आकाश में धार्मिकता वास करती है। ಹಾಲೆಲೂಯಾ. ನಾವು ಜೀವಿಸುವ ಲೋಕದಲ್ಲಿ ನೋಡುತ್ತೇವೆ ಅನೀತಿಯಿಂದ ತುಂಬಿರುವಂತಹ ಲೋಕವನ್ನು ನೋಡುತ್ತೇವೆ, और इस दुनिया में जो हम जीते यहाँ हम देखते धार्मिकता भरी हुई। ಆದರೆ ಒಂದು ದಿವಸ ಆ ಒಂದು ದೇವರ ರಾಜ್ಯದಲ್ಲಿ ಆತನು ಕರ್ತನೊಂದಿಗೆ ರಾಜಾದಿ ರಾಜನೊಂದಿಗೆ ನಾವು ಆ ನೀತಿಯೊಂದಿಗೆ ಆತನು ಆಡಳಿತ ಮಾಡುವವನಾಗಿದ್ದಾನೆ। लेकिन एक दिन उस राजाओं का राजा के साथ हम राज्य करने वाले हैं। ಯಾಕೋಬ 2:5 ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ನಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾನೆ ಎಂಬುದಾಗಿ ಯಾಕೋಬನಲ್ಲಿ ಹೇಳ್ತಾ ಇದ್ದಾನೆ। और याकूब की किताब में हम देखते हैं जो वाचा उसने हमें किया उस राज्य में उसने हमें भागीदारी बनाया है। ಯಾಕೋಬ 2ನೇ ಅಧ್ಯಾಯ याकूब की किताब में 2रा अध्याय 5ನೇ ವಚನ, ನನ್ನ ಪ್ರಿಯ ಸಹೋದರ ಕೇಳಿರಿ, ದೇವರು ಲೌಕಿಕ ವಿಷಯದಲ್ಲಿ ಬಡವರಾಗಿದ್ದಾನಾದುಕೊಂಡು ಅವರ ನಂಬಿಕೆಯಲ್ಲಿ ಐಶ್ವರ್ಯವಂತವರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲವೋ? ನೀವಾದರೂ ಬಡವರನ್ನು ಅವಮಾನ ಅಲ್ಲಿ ಅಷ್ಟೇ 5ನೇ ವಚನ। और 5वां वचन, हे मेरे प्रिय भाइयों सुनो, क्या परमेश्वर ने इस जगत के कंगालों को नहीं चुना कि विश्वास में धनी और उस राज्य के अधिकारी हो जिसकी प्रतिज्ञा उसने उनसे की है जो उससे प्रेम रखते हैं। हालेलुया। ಆ ವಾಗ್ದಾನ ಮಾಡಿದ ರಾಜ್ಯಕ್ಕೆ ನನ್ನನ್ನು ನಿಮ್ಮನ್ನು ಬಾಧ್ಯಸ್ಥರನ್ನಾಗಿ ಮಾಡಿದ್ದಾನೆ ಪ್ರಿಯರೇ। और उसने जो वाचा किया उस राज्य में आपको और हमको भागीदारी बनाया है। ಹಾಗಾದರೆ ನಾವು ದೇವರ ವಾಕ್ಯದ ಮೇಲೆ ಗಮನವಿಟ್ಟುಕೊಂಡು ನಾವು ಜೀವಿಸಬೇಕಾಗಿದೆ। तो परमेश्वर के वचन के ऊपर ध्यान रखते हुए हमें जीना है। ಅದಕ್ಕಾಗಿ ಆಧಾರಗಳನ್ನು ಕೊಟ್ಟಿದ್ದರಲ್ಲಿ ದೇವರು ಸುಳ್ಳಾಡುವುದಿಲ್ಲ ಎಂಬುದಾಗಿ ಅದನ್ನು ಇಬ್ರಿಯರಿಗೆ ನಾವು ಬರೆದ ಪತ್ರ 6 ಅಧ್ಯಾಯ 19ನೇ ವಚನದಲ್ಲಿ ನೋಡುತ್ತೇವೆ। और इब्रानी की किताब में 6वां अध्याय में हम देखते हैं कि जो आधार उसने दिया है उसमें वो झूठ नहीं बोलता। ಅಲ್ಲಿ ನೋಡುತ್ತೇವೆ ಇಲ್ಲಿ ಕೇವಲ ಸತ್ಯವೇದವಾಗಿದೆ, ಕೇವಲ ಸತ್ಯ ಇದರಲ್ಲಿ ಬರೆದಿದೆ। और हम देखते हैं सच्चाई का वचन जो हम देखते हैं इसमें सिर्फ सच्चाई लिखा है। ಇದರ ಮೇಲೆ ನೀವು ನಂಬಿಕೆ ಇಡಬಹುದು ಅಥವಾ ಬಿಟ್ಟು ಬಿಡಬಹುದು, ಅದು ನಿಮಗೆ ಬಿಟ್ಟಿದ್ದಾಗಿದೆ। और इसके ऊपर आप विश्वास करते हैं या तो आप छोड़ सकते हैं, वो आपके ऊपर है। हालेलुया। हालेलुया। ಹಾಗಾದರೆ ಸತ್ಯವೆಂಬುದರ ಮೇಲೆ ಏನಾಗಿದೆ? ಸತ್ಯದ ಮೇಲೆ ನಾವು ಪರಿಪೂರ್ಣವಾಗಿ ನಮ್ಮ ನಿರೀಕ್ಷೆಯಲ್ಲಿ ನಮ್ಮ ನಂಬಿಕೆಯಲ್ಲಿ ಅಭಿವೃದ್ಧಿ ಹೊಂದಿಕೊಂಡು ನಾವು ಈ ಒಂದು ದಿವಸಗಳಲ್ಲಿ ಜೀವಿಸಬೇಕಾಗಿದೆ। तो सच्चाई के ऊपर हमारी आशा को रखते हुए उसमें अभिवृद्धि होते हुए हमें जीना है। हालेलुया। हालेलुया। ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ। परमेश्वर इस वचन के द्वारा आपको आशीष